ಜನ್ಮ ಸಾರ್ಥಕ. ಜನ್ಮ ಮೌನ ನೋಡಿ ಎಂಬ ಭೀಮವ್ವನ ಭೀಕರ ವೈರಾಗ್ಯ. 12ನೇ ಶತಮಾನದ ಅಕ್ಕಮಹಾದೇವಿ 18ನೇ ಶತಮಾನದೊಳಗೆ ನವಲವನದಲ್ಲಿ ಮತ್ತೆ ಸಮಗಾರ ಭೀಮವಾಗಿ ಹುಟ್ಟಿದ. ಮತ್ತೆ ಸಮಗಾರ ಭೀಮವಾಗಿ ಹುಟ್ಟಿಬಂದ. ಮೌನ ಯಾವ ಹೊಲಸು ಆಶೆ ಆಮಿಷ ಇಲ್ಲದಿರೋ ಈ ಭೀಮವ ಸಮಗಾರ ಅಥವಾ ಮನಸ್ಸಿನಲ್ಲಿ 108 ಆಸೆಗಳು ತುಂಬಿ ಉಚ್ಚ ಕುಲದವರು ಅಂತ ಹೇಳಿಕೊಂಡು ಈ ಜನ ಸಮಗಾರ ಏಕೆ ಕಲ್ಲಾಗಿಕೊಂಡೆ? ಹೇಳು ತಂದೆ. ಮೌನೇಶ ನೀನೇಕೆ ಆಸೆ ಹೇಳು, ಜಗತಿ ನಡೆವತ್ತು ನೀ ಹೆಣ್ಸೋ ಮಾಡಿರೋದ್ರ ಗೊತ್ತಾಗುತ್ತೆ ಅಲ್ವ. 11 ರೂಪಾಯಿ ಆಯ್ದು ಕೊಟ್ಟಿವಿ, ಬಡ ಬಡ ಸೀರೆ ಎತ್ತಿ ಪಕ್ಕದಾಗ ಒಂದು ದಿವಸ ಹುಯಿ ಏನಾಗುತ್ತೆ. ಏನ್ ಮಾಡಿದ್ರೆ ಅದು ಹಂಗೆಲ್ಲಾರು ಪ್ರೀತಿ ತೋರಿಸ್ತಿಲ್ಲ, ತಡಕಾಗಲ್ಲ. ಏನ್ ಮಾಡೋರು ಸ್ವಲ್ಪ ಮತ್ತೆ ಏನು ಅಜ್ಜೆಲ್ಲದ ಕಂಡದ ಅಜ್ಜ ಹುಡುಕಾಡ ಎಲ್ಲದ ಅಂತ ಗೊತ್ತಾಗೋದು. ಅವತ್ತ ನೀನು ಸೋಗ್ ನೋಡಕ್ ಬಂದಿದ್ನ ಅಜ್ಜನ ಹೆಸರು ಅದಾಗಿತ್ತು. ಅವತ್ತು ಬಂದು ನೋಡಿ ತೊಳೆ ನೋಡಿಲ್ಲ ಅಜ್ಜನ. ನೀನು ಇನ್ನೂ ಹೇಳೋದು ಮಾಡ್ತೇನೆ ನಾನು. ಏನು ಅವತ್ತು ಆಯರ್ ಎಷ್ಟು ಬಂದು ಗೊತ್ತಾಗ್ತಿಲ್ಲ. ಬಂಗಾರ ಬೆಳೆ ಎಷ್ಟು ಪಟ್ಟು ಬಂದ್ರೆ ನಮ್ಗೆ ಈಗೆಲ್ಲ ಬಂದದ್ರು. ಹೌದು ಬಿಡು, ಅದು ಮೈಕ್ನ್ಯಾಗ ಒದರಾಕತ್ತಿದ್ರಲ್ಲ. ಅದೇನಾದ್ರು ಗೊತ್ತ ನಿನಗೆ? ಗುಟ್ಟಿನ ವಿಷಯ ಬಂತ ಕೇಳಿ ಏನ್ ಬಿಡಗ ಮತ್ತೆ ನೀನು. ಏನು ಅವರು ಮೊಸರು ಬಂದ್ರಪ್ಪ, ಎಲ್ಲಾರ ನಡು ಒಂದು ಉಂಗುರ ತಗೊಂಡ್ರ ಪುಣ್ಯಾತ್ಮ. ಒಂದು ಉಂಗುರ ಇದು ನನ್ನ ಹಳೆಯಾಗ ಬರ್ತಾರ ಸಿಗಿಸ್ತಾರ, ನಾನು ಕಿಶದಲ್ಲಿ ಇಟ್ಕೊಳ್ತಾನೆ ಮತ್ತೆ ಇದು ನಮ್ಮ ಮಾವ, ಇದು ನಮ್ಮ ಕಾಕ, ಇದು ನಮ್ಮ ಅಣ್ಣ.
ಕಳಿಸಿ ವಾಪಸ್ ಅಲ್ಲೇ ಒಳ್ಳೆ ಮನೆಯರು ಮುಡ್ತಿಲ್ಲದ ಅದು ಯಾರು ಇನ್ನೂ ಮಟ್ಟ ಮುಟ್ಟಿಲ್ಲ ಅದು ಯಾರ ಹತ್ರ ಐತದ ನನಗೂ ಗೊತ್ತಾಗಿತ್ತು ನಾವೊಂದು 4-5 ತೊಲೆ ಬಂಗಾರ ಆಗಿರ್ಬೇಕಂತ ನಾ ತಿಳ್ಕೊಂಡೆ. ಎಲ್ಲಿದು ಆಟ ಹಿಂಗಿರ್ತದೆ ಆದ್ರೂ ಏನು